ನಮಸ್ಕಾರ. IPL ಧಮಾಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿದಾನಂದ ರುದ್ರಾಪುರ್ ಮಠ್. ಇವತ್ತು ನಮ್ಮ ಭವಿಷ್ಯ ನಿಜವಾಗಿದೆ. ನಾವು ಪಂದ್ಯಕ್ಕೂ ಮುಂಚಿತವಾಗಿ ಹೇಳಿದ್ವಿ, ಇವತ್ತು RCB ಗೆದ್ದೇ ಗೆಲ್ಲುತ್ತೆ ಲಕ್ನೋ ವಿರುದ್ಧ. ಅವರ ಸ್ಟೇಡಿಯಂಗೆ ನುಗ್ಗಿ ನಮ್ಮ ಬೆಂಗಳೂರು ತಂಡ ಅವ್ರನ್ನ ಹೊಡೆದು ಇವತ್ತು ಗೆದ್ದು ಪಟಾಕಿ ಹೊಡೆದು ಪಾಯಿಂಟ್ಸ್ ಟೇಬಲ್ ಅಲ್ಲಿ ನಂಬರ್ 2 ಸ್ಥಾನಕ್ಕೆ ಹೋಗ್ತೀವಿ ಅನ್ನುವಂಥದ್ರ ಬಗ್ಗೆ ಹೇಳಿದ್ವಿ. ಅದು ಇವತ್ತು ನಿಜವಾಗಿದೆ. ಇವತ್ತು ಲಕ್ನೋದ ಏಕನಾಥ್ ಸ್ಟೇಡಿಯಂನಲ್ಲಿ ನಡೆದಿರ್ತಕ್ಕಂತಹ ಲಕ್ನೋ ವಿರುದ್ಧ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಒಂದು ಅಭೂತಪೂರ್ವವಾಗಿರ್ತಕ್ಕಂತಹ ಗೆಲುವನ್ನು ಕಂಡಿದೆ. ಆ ಮೂಲಕ ನಂಬರ್ 2 ಸ್ಥಾನಕ್ಕೆ ಹೋಗಿ ಕೂತಿದೆ. ಕ್ವಾಲಿಫೈಯರ್ 1 ಅಲ್ಲಿ ನಮ್ಮ ಪಂಜಾಬ್ ಕಿಂಗ್ಸ್ ತಂಡವನ್ನ ಎದುರಿಸಲಿದೆ. ಹಾಗಾದ್ರೆ ಇವತ್ತು ಸೋಲಿನತ್ತ ಮುಖ ಮಾಡಿದ್ದ ಪಂದ್ಯ ಗೆದ್ದಿದ್ದ ಹೇಗೆ? RCB ಗೆಲುವಿನ ಕಾರಣೀಕರ್ತರಾಗಿರ್ತಕ್ಕಂಥ ಆ ಒಂದು ಹೀರೋ ಯಾರು? ಟರ್ನಿಂಗ್ ಪಾಯಿಂಟ್ ಆಗಿದ್ದೆಲ್ಲಿ RCBಗೆ? ಪಂತ್ ಅವರ ಪವರ್ ಆಟ ಹೇಗಿತ್ತು? ಇದೆಲ್ಲದರ ಬಗ್ಗೆ ಮಾತಾಡಲಿಕ್ಕೆ ಇವತ್ತು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ನಮ್ಮ ಸ್ಪೋರ್ಟ್ಸ್ ರಿಪೋರ್ಟರ್ ರಮೇಶ್ ಕೋಟೆ ಅವರು. ಬನ್ನಿ, ವೇಟ್ ಮಾಡೋದು ಬೇಡ, ಅವ್ರನ್ನ ಮಾತಾಡಿಸ್ಕೊಂಡು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳ ಬಗ್ಗೆ ಮಾತಾಡ್ಕೊಂಡು ಬರೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ರಮೇಶ್ ಅವರೇ. ತುಂಬಾ ಖುಷಿ ಮೂಡಲಿದ್ದೀರಾ ನೀವು. ನಾವು ಇವತ್ತು RCB ಫ್ಯಾನ್ಸ್ ಫುಲ್ ಖುಷ್ ಅಂತ ಹೇಳ್ಬೋದು. ಅಂತಹ ಒಂದು ಅಭೂತವಾಗಿರ್ತಕ್ಕಂತಹ ಪಂದ್ಯ ಇವತ್ತು ಆಯ್ತು. ಎಲ್ಲೋ ಡಬ ಶುರುವಾಗಿತ್ತು RCB ಫ್ಯಾನ್ಸ್ಗೆ, ಕೊನೆಗೆ ಗೆದ್ದು ಬಿಟ್ರು ನಮ್ಮ ಹುಡುಗರು. ಹೇಗಿತ್ತು ಇವತ್ತಲ್ಲಿ ಮ್ಯಾಚ್ ಅಂತ? ಖತರ್ನಾಕ್ ಆಗಿತ್ತು, ಭರ್ಜರಿ, ಇದು ಅದ್ದೂರಿ ಗೆಲುವು, ರೋಚಕ ಗೆಲುವು ಅಂತ ನಾವು ಹೇಳ್ಬೋದು. RCB ತಂಡ ಒಂದು ಈ ತರ ಒಂದು ಗೆಲುವು ಬೇಕು ನಮ್ಮ RCBಗೆ. ಈ ತರ ಗೆಲುವು ಒಂದು ಡಿಸರ್ವ್ ಅಂತ ನಾವು ಹೇಳ್ಬೋದು. ಯಾಕಂದ್ರೆ ಬ್ಯಾಟಿಂಗ್ ಡೆಪ್ತ್ ಆ ರೀತಿ ಇದೆ. ನಾವು ಸ್ಟಾರ್ಟಿಂಗ್ ಅಲ್ಲೂ ಕೂಡ ಮಾತಾಡ್ಕೊಂಡಿದ್ವಿ RCB ಈ ಸಲ ಬ್ಯಾಟಿಂಗ್ ಡೆಪ್ತ್ ಸಖತ್ತಾಗಿದೆ ಅಂತ. ಅದಕ್ಕೆ ತಕ್ಕಂಗೆ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಬಂತಿದೆ RCB ತಂಡದ್ದು. ವಿಶೇಷವಾಗಿ ಒಂದು ಎಲ್ಲ ಒಂದು ಚೆನ್ನಾಗಿ ಆಡಿದ್ರು. ವಿಶೇಷವಾಗಿ ನಾವು RCB ತಂಡದ ಪರ ಜಿತೇಶ್ ಶರ್ಮಾ ಮತ್ತು ಮಯಾಂಕ್ ಅಗರ್ವಾಲ್ ಅವರ ಒಂದು 107 ರನ್ಗಳ ಜೊತೆ ಆಟ ನಾವು ಕೊಂಡಾಡಬೇಕು. ಈ ಒಂದು ಗೆಲುವಿಗೆ ಇದು ಟರ್ನಿಂಗ್ ಪಾಯಿಂಟ್ ಆಗುತ್ತೆ ಈ ಒಂದು ಜೊತೆ ಆಟ. ಸೊ ಎಲ್ಲೋ ಒಂದು ಕಡೆ 123 ರನ್ಗಳಿಗೆ RCB ತಂಡ 4 ವಿಕೆಟ್ ಕಳ್ಕೊಂಡು ಎಲ್ಲೋ ಒಂದು ಸಂಕಷ್ಟಕ್ಕೆ ಸಿಲುಕಿತ್ತು. ಇಂಥ ಒಂದು ಟೈಮಲ್ಲಿ ಒಂದು ಅದ್ಭುತವಾದ ಜೊತೆ ಆಟ ಮೂಡಿ ಬಂತು. ನಮ್ಮ ಕನ್ನಡಿಗ ಮಯಾಂಕ್ ಅಗರ್ವಾಲ್ ಅವ್ರಿಗೂ ಕಳೆದ ಪಂದ್ಯದಲ್ಲಿ ವೈಫಲ್ಯತೆ ಅನುಭವಿಸಿದ್ರು. ಆದರೆ ಅವರು ಈ ಮ್ಯಾಚಲ್ಲಿ ಸಖತ್ತಾಗಿ ಆಡಿದ್ರು. ಈ ಸಿಚುವೇಶನ್ ತಕ್ಕಂಗೆ ಹೆಂಗೆ ಆಡಬೇಕು ಬ್ಯಾಟಿಂಗ್ ಅನ್ನೋದನ್ನ ಕರೆಕ್ಟಾಗಿ ಆಡಿದ್ದಾರೆ. ಒಂದು ಕಡೆ ಮಯಾಂಕ್ ಅಗರ್ವಾಲ್ ಒಂದು ಕಡೆ ಆಡ್ತಾ ಇದ್ರು, ಈ ಕಡೆ ಜಿತೇಶ್ ಶರ್ಮಾ ಅವರು ಅಬ್ಬರಿಸ್ತಾ ಇದ್ರು. ಸೊ ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನ ತೋರ್ತಾ ಇದ್ರು. ಲಕ್ನೋ ಸೂಪರ್ ಜೈಂಟ್ಸ್ ಬೌಲರ್ಗಳೇ ಒಂಥರ ತಲೆ ಕೆಟ್ಟೋಯ್ತು, ಹೆಂಗೆ ಬೌಲ್ ಮಾಡೋದಂತ ಜಿತೇಶ್ ಶರ್ಮಾನ. ಆ ರೀತಿಯ ಒಂದು ಪರ್ಫಾರ್ಮೆನ್ಸ್ ಜಿತೇಶ್ ಶರ್ಮಾ ಅವರ ಕಡೆಯಿಂದ ಬಂತು. ಅದ್ಭುತ ಗೆಲುವು ಅಂತ ಹೇಳ್ಬೋದು. RCB ತಂಡ 8 ವರ್ಷಗಳ ಬಳಿಕ RCB ತಂಡ ಫಸ್ಟ್ ಕ್ವಾಲಿಫೈಯರ್ಗೆ ಅರ್ಹತೆ ಪಡೆದುಕೊಂಡಿದೆ. ಮೇ 29ನೇ ತಾರೀಕು ಪಂಜಾಬ್ ಕಿಂಗ್ಸ್ ವಿರುದ್ಧ RCB ಮೊದಲನೇ ಕ್ವಾಲಿಫೈಯರ್ ಪಂದ್ಯ ಆಡಲಿದೆ. ಎಷ್ಟು ಈಸಿ ಆಯ್ತು ರಮೇಶ್ ಅವರು ಮತ್ತಷ್ಟು ಈಗ RCBಗೆ. ಯಾಕಂತಂದ್ರೆ ಗೆದ್ರೆ ಡೈರೆಕ್ಟ್ ನೇರವಾಗಿ ಫೈನಲ್ಗೆ ಹೋಗ್ಬಿಡ್ತಾರೆ. ಅಚಾನಕ್ ಒಂದು ವೇಳೆ ಎಲ್ಲಾದ್ರೂ ಎಡವಿದ್ರು ಕೂಡ ಇನ್ನೊಂದು ಅವಕಾಶ ಸಿಗುತ್ತೆ. ಯಾಕಂತಂದ್ರೆ ಲಾಸ್ಟ್ 8 ಇಯರ್ಸ್ ಇಂದ ಕೂಡ ಈ ಅವಕಾಶ ಇರಲಿಲ್ಲ RCBಗೆ. ತುಂಬಾ ಹರ್ಸಾಹಸ ಪಟ್ಟು ಪ್ಲೇ ಆಫ್ಸಿಗೆ ಬರ್ತಾ ಇದ್ರು, 3rd ಅಥವಾ 4th ಪ್ಲೇಸ್ ಅಲ್ಲಿ ಕೂತ್ಕೋತಾ ಇದ್ರು. ತುಂಬಾ ಕಷ್ಟದ ಸಮಯದಲ್ಲಿ ಆಟವನ್ನು ಆಡ್ತಾ ಇದ್ರು, ಸೋತ ತಕ್ಷಣ ಮನೆಗೆ ಹೋಗಿ ಬರ್ತಾ ಇದ್ರು. ಆದ್ರೆ ಈ ವರ್ಷ RCB ಸೀಸನ್ 18 ವಿರಾಟ್ ಜರ್ಸಿ ನಂಬರ್ 18 ಕಪ್ ನಮ್ದೇ ಎನ್ನುವಂತಹ ಆಸೆ ಇದೆ. RCBಗೆ ಕಪ್ ನಮ್ದಾಗುತ್ತಾ? ಖಂಡಿತವಾಗ್ಲೂ ಆಗುತ್ತೆ ಅಂತ ನಾನು ಹೇಳಿದೆ. 90% ನಾನು ಹೇಳ್ತೀನಿ ಈ ಸಲ RCB ತಂಡ ಕಪ್ ಗೆದ್ದೇ ಗೆಲ್ಲುತ್ತೆ. ಯಾಕಂತಂದ್ರೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇವತ್ತಿನ ಮ್ಯಾಚೇ. ಏನು ಲಕ್ನೋ ಸೂಪರ್ ಜೈಂಟ್ಸ್ ತಂಡ ನೀಡಿದ್ದ 228 ಟಾರ್ಗೆಟ್ನ RCB ತಂಡ ಅದ್ಭುತವಾಗಿ ಇನ್ನೂ 8 ಎಸೆತಗಳು ಬಾಕಿ ಇರೋವಾಗಲೇ RCB ತಂಡ ಗೆದ್ಕೊಳ್ತು. ಅದರಲ್ಲೂ IPL ಹಿಸ್ಟ್ರಿನಲ್ಲೇ ಇದು 3rd ಹೈಯೆಸ್ಟ್ ರನ್ ಚೇಸ್ ಇದು RCB ತಂಡದ್ದು. ಅದರಲ್ಲೂ ವಿಶೇಷವಾಗಿ RCB 5 ಬಾರಿ 200+ ರನ್ ಚೇಸ್ ಮಾಡಿರ್ತಕ್ಕಂಥದ್ದು IPL ಟೂರ್ನಮೆಂಟಲ್ಲಿ. ಸೊ ಇದು ಖುಷಿ ಸಂಗತಿ ಅಂತ ಹೇಳ್ಬೋದು. RCB ತಂಡದ ಆಟಗಾರರಿಗೂ ಕೂಡ ಈ ಒಂದು ಫಲಿತಾಂಶ ಸಾಕಷ್ಟು ಕಾನ್ಫಿಡೆಂಟ್ ಕೊಟ್ಟಿರುತ್ತೆ. ಈಗ ಫಸ್ಟ್ ಕ್ವಾಲಿಫೈಯರ್ಗೂ ಮುನ್ನ RCB ತಂಡದ ಎಲ್ಲ ಒಂದು ವಿರಾಟ್ ಕೊಹ್ಲಿ ಕೂಡ ಈ ಒಂದು ಪಂದ್ಯದ ಗೆಲುವಿನ ಶ್ರೇಯ ಅವ್ರಿಗೂ ಕೂಡ ಸಲ್ಲಬೇಕು. ಅವರು ಕೂಡ ಅದ್ಭುತವಾಗಿ ಇನ್ನಿಂಗ್ಸ್ ಆಡಿದ್ರು. ಒಂದು ಒಳ್ಳೆ ಸ್ಟಾರ್ಟು RCBಗೆ ಒಂದು ಒಳ್ಳೆ ಸ್ಟಾರ್ಟ್ ತಂದು ಕೊಟ್ಟರು ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟ್ ಇಬ್ಬರು ಕೂಡ. ಆದರೆ ನಂತರ ಬಂದ ಯಾರು ರಜತ್ ಪಾಟಿದಾರ್ ಮತ್ತು ಇನ್ನೊಂದು ಲಿಯಾಮ್ ಲಿಮ್ಸನ್ ಅವರು ನಿರಾಸೆ ಮೂಡಿಸ್ಬಿಟ್ರು. ಆದರೆ ನಮಗೆ ಜಿತೇಶ್ ಶರ್ಮಾ ಮತ್ತು ಮಯಾಂಕ್ ಅಗರ್ವಾಲ್ ಅವರ ಮಿಡ್ಲ್ ಆರ್ಡ್ರಲ್ಲಿ ಅದ್ಭುತವಾದಂಥ ಬ್ಯಾಟಿಂಗ್ ಪ್ರದರ್ಶನ ತೋರಿ RCB ತಂಡವನ್ನು ಗೆಲುವಿನ ದಡವನ್ನು ಸೇರಿಸಿದ್ರು. ಎಸ್ ಸರ್, ನಾವು ಮೊದಲೇ ಹೇಳಿದ್ವಿ ಸರ್, ಇದ್ರ ಬಗ್ಗೆ ಮಾತಾಡಲೇಬೇಕು. ನಮ್ಮ ಪಂತ್ ಆಟ ಸರ್ ಏನೋ ತೆರಿ ಕೆಡಿಸ್ಬಿಟ್ಟಿದೆ ನಮ್ಮ RCB ಟೀಮಿಗೆ. ಅಲ್ಲ, ನಾವು ಸಾಕಷ್ಟು ಇದ್ರ ಬಗ್ಗೆ ಮಾತಾಡಿದ್ವಿ ಸರ್. ಈ ಒಂದು ನಾನು ಕ್ವಶನ್ ಕೇಳೋ ಬಗ್ಗೆ, ಯಾವುದೇ ಟೀಮಲ್ಲಿ ಇರದೇ ಇರುವಂತ ಆಟಗಾರ ಬಂದು ನಮ್ಮ RCB ಕೂಡ ಪಕ್ಕ ಪಾರ್ವಿ ಬಂದ್ಬಿಡ್ತಾನ ಅಂತೇಳಿ ಹಂಗಾದ್ ನೋಡಿ ಸರ್. ಇವತ್ತು ಹೆಂಗಂದ್ರ ಪಂತ್ ಹೊಡಿ ಶಾಟ್ ಏನು ಸರ್ 27 ಕೋಟಿ ಕೊಟ್ಟಾರ. ಈ ಪ್ರತಿ ಮ್ಯಾಚಲ್ಲೂ ಕೂಡ ಒಂದು ಸೀಸನ್ ಉದ್ದಕ್ಕೂ ಇರದೇ ಇರೋ ಆಟ ಇವತ್ತು RCB ಜೊತೆ ಬಂದ್ಬಿಡ್ತು. ಸೆಂಚುರಿ ಸಿಡಿಸಿ ಪಲ್ಟಿ ಹೊಡೆದ ಬಿಟ್ರು ಪಂತ್ ಅವರು.
ಏನ್ ಸರ್ ಇದು ಆಟ ಪಂತ್ ಇವತ್ತು ಅಬ್ಬರ ಅಂತ. ರಿಷಬ್ ಪಂತ್ ನೋಡಿ, ಇದು ಇನ್ನೊಂದು ಏನು ಮೈನ್ ಪಾಯಿಂಟ್ ಅಂದ್ರೆ ಇವ್ರಿಗೆ ಆಕ್ಚುಲಿ ಪ್ರೆಷರ್ ಇರಲಿಲ್ಲ. ಆಕ್ಚುಲಿ ಇವರು ಪ್ಲೇ ಆಫ್ಸ್ ಇಂದ ಆಲ್ಮೋಸ್ಟ್ ಹೊರಗಡೆ ಹೋಗ್ಬಿಟ್ಟಿದ್ದಾರೆ ಆಲ್ರೆಡಿ. ಸೊ ಹಾಗಾಗಿ ಇವತ್ತು ವಿತೌಟ್ ಪ್ರೆಷರ್ ಇವತ್ತು ಆಡಿದ್ದು. ಗೆದ್ರು ಲಾಭ ಇಲ್ಲ, ಸೋತ್ರು ಲಾಭ ಏನೂ ಇಲ್ಲ. ಬಟ್ ಈ ಮ್ಯಾಚ್ ಅಲ್ಲಿ ಗೆದ್ದು ಒಂದು ಗೆಲುವಿನ ಮೂಲಕ ಈ ಟೂರ್ನಿಯನ್ನು ಮುಗಿಸೋಣ ಅಂತ ಲಕ್ನೋ ಸೂಪರ್ ಜೈಂಟ್ಸ್ ತಂಡ ಎದುರಿಸ್ತಾ ಇತ್ತು. ಸೊ ಅದರಂತೆ ಅವ್ರಿಗೆ ನಿರಾಸೆ ಆಗಿತ್ತು. RCB ತಂಡ ಅವ್ರಿಗೆ ಒಂದು ತಿರುಗೇಟು ಕೊಟ್ಟರು. ಬಟ್ ರಿಷಬ್ ಪಂತ್ ಇನ್ನಿಂಗ್ಸ್ ಉಗಳಲೇಬೇಕು, ಸಖತ್ತಾಗಿ ಆಡಿದ್ರು ಅವರು. ಯಾಕಂತಂದ್ರೆ ಈ ಟೂರ್ನಮೆಂಟಲ್ಲಿ ಅವರು ಸತತ ವೈಫಲ್ಯನ ಅನುಭವಿಸ್ತಾ ಇದ್ರು. ಈ ಮ್ಯಾಚ್ಗೂ ಮುನ್ನ ಅವರು ಒಂದೇ ಒಂದು ಅರ್ಧ ಶತಕ ಅಷ್ಟೇ ಗಳಿಸಿದ್ದು. ಸೊ ಇನ್ನೆಲ್ಲ ಸಾಲು ವೈಫಲ್ಯಗಳಿಂದ ರಿಷಬ್ ಪಂತ್ ಅವರು ಸಾಕಷ್ಟು ಟೀಕೆಗಳಿಗೆ ಗುರಿಯಾಗಿದ್ರು. ಬಟ್ ಈ ಮ್ಯಾಚಲ್ಲಿ ರಿಷಬ್ ಪಂತ್ ಅವರು ತಮ್ಮ ಏನು ಬ್ಯಾಟಿಂಗ್ ಕೆಪಾಸಿಟಿಗೆ ತಕ್ಕಂಗೆ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಿಸಿದ್ರು. ಇವತ್ತು ಅದ್ಭುತವಾದಂಥ ಒಂದು ಇನ್ನಿಂಗ್ಸ್ ಆಡಿದ್ರು. ತಮ್ಮ IPL ಕೆರಿಯರಲ್ಲೇ ಸೆಕೆಂಡ್ ಸೆಂಚುರಿ ಬಾರಿಸಿದ್ರು ರಿಷಬ್ ಪಂತ್ ಅವರು. ಈ ಒಂದು ಆಟನ ನಾವು ಲೀಗ್ ಇನ್ನು ಟೂರ್ನಿಯ ಎಲ್ಲ ಪಂದ್ಯಗಳಲ್ಲೂ ಕೂಡ ನಾವು ನಿರೀಕ್ಷೆ ಮಾಡ್ತಾ ಇದ್ವಿ. ಅಂದರೆ ಆ ಸ್ಟೇಜಲ್ಲಿ ಕಾಣ್ತಾ ಇದ್ದಿದ್ದು ರಿಷಬ್ ಪಂತ್ ಬೇರೆ, ಈ ಮ್ಯಾಚಲ್ಲಿ ಕಂಡ ರಿಷಬ್ ಪಂತ್ ಬೇರೆನೆ. ಅಲ್ಲಿ ಎಲ್ಲೋ ಒಂದು ಕಡೆ ಆರಂಭಿಕ ಪಂದ್ಯಗಳಲ್ಲಿ ಅವರು ಸಿಕ್ಕಾಪಟ್ಟೆ ಪ್ರೆಷರಲ್ಲಿ ಕಾಣ್ತಾ ಇದ್ರು, ಒಂದು ಕಾನ್ಫಿಡೆಂಟಲ್ಲೇ ಕಾಣ್ತಾ ಇರಲಿಲ್ಲ. ಬಟ್ ಈ ಮ್ಯಾಚಲ್ಲಿ ರಿಷಬ್ ಪಂತ್ ಅವರೊಂದು ನೈಜ, ಅವ್ರು ಏನು ರಿಷಬ್ ಪಂತ್ ಒರಿಜಿನಲ್ ರಿಷಬ್ ಪಂತ್ ನಮ್ಗೆ ಇಲ್ಲಿ ಕಾಣಿಸ್ತಾ ಇದ್ರು. ಆ ರೀತಿ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಿದ್ರು. ಸೊ ನಾವು ಒಂದು ಅರ್ಧ ಇನ್ನಿಂಗ್ಸ್ ಆದಮೇಲೆ ನಾವು ಅಂದ್ಕೊಂಡ್ವಿ ಲಕ್ನೋ ಸೂಪರ್ ಜೈಂಟ್ಸ್ ತಂಡ ಹೊಡೆದ್ಬಿಡ್ಬೋದು ಈ ಮ್ಯಾಚ್ ಅಂತ. ಬಟ್ ನಮ್ಮ RCB ತಂಡ ಆಟಗಾರರು, ವಿಶೇಷವಾಗಿ ಜಿತೇಶ್ ಶರ್ಮಾ, ಮಯಾಂಕ್ ಅಗರ್ವಾಲ್, ವಿರಾಟ್ ಕೊಹ್ಲಿ ಅವರು ಏನು ಟಾರ್ಗೆಟ್ ಕೊಟ್ಟಿದ್ರು, ಈ ಟಾರ್ಗೆಟ್ನ ಕರೆಕ್ಟಾಗಿ ಆ ಸಿಚುವೇಶನ್ ತಕ್ಕಂಗೆ ಯಾವ ರೀತಿ ಆಡಬೇಕೋ ಆ ರೀತಿ ಆಡಿ RCB ತಂಡವನ್ನು ಗೆಲುವಿನ ದಡವನ್ನು ದಾಟಿಸಿದ್ರು. ಎಸ್ ಸರ್, ರಮೇಶ್ ಅವರೇ, ಈಗ ನಮ್ಮ ಗೋಯಾಂಕ್ ಅವರು ಇರಲಿಲ್ಲ ಸ್ಟೇಡಿಯಂ ಅಲ್ಲಿ. ನಮ್ಮ ಕ್ಯಾಮ್ರಾಮನ್ ಹುಡುಕಾಡ್ತಿದ್ದ ಎಲ್ಲರ ಅದಾರಣ ಅಂತೇಳಿ IPL ಕ್ಯಾಮ್ರಾಮನ್. ಬಟ್ ಸಿಗ್ಲಿಲ್ಲ. ಅವ್ರು ಆಲ್ಮೋಸ್ಟ್ ಎಲ್ಲೋ ಕೂತಿರ್ತಾರೆ. ಇದು ಮ್ಯಾಚಲ್ಲೂ ಪಂತ್ ಅವ್ರ ಆಟ ಇರಲ್ಲ ಅನ್ನುವಂಥದ್ದು. ಬಟ್ ಇವತ್ತು ಗೋಯಾಂಕ್ ಅವ್ರು ಇರದೇ ಇರುವಂತಹ ಸ್ಟೇಡಿಯಂ ಅಲ್ಲಿ ಇವತ್ತು ಪಂತ್ ಆರ್ಭಟ ಇರಬೇಕಿತ್ತು. ಆಕ್ಚುಲಿ ಗೋಯಾಂಕ್ ಅವರು ಇನ್ನೂ ಚೆನ್ನಾಗಿರ್ತಿತ್ತು. ಖಂಡಿತವಾಗ್ಲೂ ಖುಷಿ ಆಗ್ತಾ ಇದ್ರು. ಅವರು ಲೈವ್ ಅಲ್ಲಿ ನೋಡ್ತಾ ಇದ್ರು ರಿಷಬ್ ಪಂತ್ ಆಟನ. ನಾನು ಕೊಟ್ಟಿದ್ದು 27 ಕೋಟಿ ಕೊಟ್ಟಿದ್ದು ಒಂದು ವರ್ತಿದೆ, ಒಂದು ಒಳ್ಳೆ ಆಟಗಾರ ನಾನು ತಗೊಂಡಿದ್ದೀನಿ ಅಂತ ಸಂಜೀವ್ ಗೋಯಾಂಕ್ ಅವ್ರು ಫೀಲ್ ಆಗ್ತಾ ಇದ್ರು ಡೈರೆಕ್ಟ್ ಆಗಿ ಇಲ್ಲಿದ್ರೆ. ಬಟ್ ಆಬ್ವಿಯಸ್ಲಿ ಅವರು ಟಿವಿನಲ್ಲಿ ಮ್ಯಾಚ್ ನೋಡಿರ್ತಾರೆ. ಅವ್ರ ಟೀಮ್ ಆಡ್ತಾ ಇದೆ ಅಂದಾಗ ಅವರು ಎಷ್ಟೇ ಬಿಸಿ ಇದ್ರು ಕೂಡ ಈ ಮ್ಯಾಚ್ ಟೈಮಲ್ಲಿ ಫ್ರೀ ಮಾಡಿಕೊಂಡು ಟಿವಿನಲ್ಲಿ ಮ್ಯಾಚ್ ನೋಡಿರ್ತಾರೆ. ರಿಷಬ್ ಪಂತ್ ಅವ್ರ ಇನ್ನಿಂಗ್ಸ್ ನೋಡಿರ್ತಾರೆ. ಸೊ ಅವ್ರಿಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಈಗ ಆಲ್ರೆಡಿ ರಿಷಬ್ ಪಂತ್ ಅವರು ಒಂದು ಒಳ್ಳೆ ಇನ್ನಿಂಗ್ಸ್ ಆಡಿದ್ರು. ನೆಕ್ಸ್ಟ್ ಸೀಸನ್ಗೆ ಅವ್ರ ಟೀಮ್ ಇನ್ನೂ ಸ್ವಲ್ಪ ಈ ಸೀಸನಲ್ಲಿ ಏನೇನು ತಪ್ಪು ಮಾಡಿದ್ರು ಅದನ್ನೆಲ್ಲ ತಿದ್ಕೊಂಡು, ಸೊ ಇನ್ನೂ ಏನಾದರೂ ಟೀಮ್ ಇನ್ನೂ ಸ್ವಲ್ಪ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಮಾಡ್ಕೊಂಡು ನೆಕ್ಸ್ಟ್ ಸೀಸನ್ಗೆ ಅವರು ಬರ್ತಾರೆ. ಬಟ್ ರಿಷಬ್ ಪಂತ್ ಅವರು ತುಂಬ ಚೆನ್ನಾಗಿ ಆಡಿದರು. ಸೊ ನೆಕ್ಸ್ಟ್ ಸೀಸನ್ಗೆ ಅವ್ರ ಓನರ್ಗೆ ಒಂದು ಒಳ್ಳೆ ಕಾನ್ಫಿಡೆನ್ಸ್ ತಂದು ಕೊಟ್ಟಿರ್ತಾರೆ. ಎಸ್, ಓವರ್ ಆಲ್ ಇವತ್ತು ಮ್ಯಾಚ್ ಬಗ್ಗೆ ಆದರೆ ಎಲ್ಲ ಚೆನ್ನಾಗಾಯಿತು. RCB ಏನೋ ಗೆಲ್ಕೊಟ್ಟು, ಆದರೆ ಎಲ್ಲೋ ಮತ್ತೆ ಬೌಲಿಂಗ್ ವೀಕ್ ಆಗ್ತಾ ಇದೆ. RCB ಏನಾದರೂ ಚೇಂಜಸ್ ಮಾಡಬೇಕಾ ಬೌಲಿಂಗ್ ಸಂಬಂಧಪಟ್ಟ? ಯಾಕಂತಂದರೆ ಕ್ವಾಲಿಫೈಯರ್ ಮ್ಯಾಚ್ ಆಡ್ತಾ ಇದ್ದಾರೆ, ತುಂಬ ಇಂಪಾರ್ಟೆಂಟ್ ಮ್ಯಾಚ್ ಆಗುತ್ತೆ. ಲೀಗ್ ಮ್ಯಾಚಸ್ಗಳಂತರಲ್ಲೇ ಪ್ಲೇ ಆಫ್ಸಲ್ಲಿ ಇರಲ್ಲ. ಹಾಗಾಗಿ ಬೌಲಿಂಗ್ ಏನಾದ್ರು ಚೇಂಜಸ್ ಮಾಡ್ಬೇಕು ಅನ್ಸುತ್ತಾ RCB? ಯಾಕೆ ಪದೇ RCBಗೆ ಬೌಲಿಂಗ್ ಲೈನಪ್ ಎಡುತ್ತಾ ಇದೆ ಅಂತ? ಖಂಡಿತವಾಗ್ಲೂ RCB ತಂಡ ಬೌಲಿಂಗಲ್ಲಿ ಆ ಒಂದು ಪ್ರಾಬ್ಲಮ್ ನಾವು ರೆಕ್ಟಿಫೈ ಮಾಡಲೇಬೇಕು ಅವರು ನೆಕ್ಸ್ಟು ಮೊದಲೇ ಕ್ವಾಲಿಫೈರ್ ಆಗೋಕ್ಕೂ ಮುನ್ನ. ಯಾಕಂತಂದರೆ ನಾವು ನೋಡ್ಬೋದು ಲಾಸ್ಟ್ 2 ಮ್ಯಾಚಲ್ಲೂ 200+ ಹೊಡ್ಸ್ಕೊಂಡಿದ್ದಾರೆ. ಮೊನ್ನೆ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ 230 ಹೊಡ್ಸ್ಕೊಂಡಿದ್ರು. ಈ ಮ್ಯಾಚಲ್ಲಿ 227 ನೋಡ್ಕೊಂಡಿದ್ದಾರೆ. ಸೊ ಏನು ಇವರು ಒಂದು ಸ್ಟ್ರಾಟಜಿ ಚೇಂಜ್ ಮಾಡ್ಕೊಬೇಕು ನೆಕ್ಸ್ಟ್ ಮ್ಯಾಚ್ ಆಡೋದು ಇವರು ಇದರಲ್ಲಿ ಚಂಡೀಗಢಲ್ಲಿ ಆಡ್ತಾರೆ, ಮುಲಾನ್ಪುರ್ ಅಲ್ಲಿ ಆಡ್ತಾರೆ. ಸೊ ಅಲ್ಲಿ ಮ್ಯಾಚ್ಗೂ ಮುನ್ನ ಈ ಮ್ಯಾಚಲ್ಲಿ ಏನೇನು ತಪ್ಪು ಮಾಡಿದ್ರು ಅನ್ನೋದನ್ನ ಕರೆಕ್ಟಾಗಿ ಅವ್ರು ತಿದ್ಕೊಳ್ಬೇಕು. ಮತ್ತು ಇನ್ನೊಂದು ಏನಂತಂದರೆ ನಮಗೆ ಆಸ್ಟ್ರೇಲಿಯಾ ಫಾಸ್ಟ್ ಬೌಲರ್ ನಮಗೆ ಜಾಸ್ ಹೇಜಲ್ವುಡ್ ಅವರು ಕೂಡ ಬಂದಿದ್ರು. ಈ ಮ್ಯಾಚಲ್ಲಿ ಅವ್ರು ಆಡಿಲ್ಲ. ಬಟ್ ಅವ್ರು ಬಂದಿರೋದು ಆ RCB ಬೌಲಿಂಗ್ ವಿಭಾಗಕ್ಕೆ ಸ್ವಲ್ಪ ಒಂದು ಆನೆ ಬಲ ತಂದು ಕೊಡುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು. ಬಟ್ ಏನೇ ಆಗಲಿ RCB ತಂಡ ಈ ಮ್ಯಾಚಲ್ಲಿ ನಾವು ನೋಡೋದಾದರೆ ತುಂಬ ಹೊಡ್ಸ್ಕೊಂಡ್ಬಿಟ್ಟಿದ್ದಾರೆ ಎಲ್ಲನೂ. ಸೊ ಯಾರು ನುವಾನ್ ತುಷಾರ್ ಅವ್ರು ಬಿಟ್ಟರೆ ಇನ್ನೆಲ್ಲ ಬೌಲರ್ಸು ಕೂಡ ತುಂಬ ಕಾಸ್ಟ್ಲಿ ಆಗಿದ್ದಾರೆ ಈ ಮ್ಯಾಚಲ್ಲಿ. ಸೊ ಅದಕ್ಕೆ ನೆಕ್ಸ್ಟು ಮೊದಲೇ ಕ್ವಾಲಿಫೈಯರ್ ಮ್ಯಾಚ್ ಎಲ್ಲಿ ನಡೀತಾ ಇದೆ ಅಲ್ಲಿನ ಕಂಡೀಷನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಂಗೆ ಒಂದು ಒಳ್ಳೆ ಸ್ಟ್ರಾಟಜಿ ಮಾಡ್ಕೊಂಡು ನೆಕ್ಸ್ಟ್ ಆಡಬೇಕಾಗುತ್ತೆ ಇವರು. ಅದಕ್ಕೂ ಬಿಫೋರ್ ಇವ್ರು ಸಾಕಷ್ಟು ಹೋಮ್ವರ್ಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಪಂಜಾಬ್ ಕಿಂಗ್ಸ್ ತಂಡದಲ್ಲಿ ಯಾರ್ಯಾರೆಲ್ಲ ಸದ್ಯಕ್ಕೆ ಫಾರ್ಮಲ್ಲಿದ್ದಾರೆ, ಸೊ ಅವ್ರನ್ನೆಲ್ಲ ಇವರೆಲ್ಲ ಫೈಂಡ್ ಔಟ್ ಮಾಡ್ಕೊಂಡು ಅದು ಅವ್ರಿಗೆ ತಕ್ಕಂಗೆ ಅವ್ರ ವೀಕ್ನೆಸ್ ಏನು, ಅವ್ರು ಯಾವ ರೀತಿ ಆಡ್ತಾ ಇದ್ದಾರೆ ಅದನ್ನೆಲ್ಲ ಇವ್ರು ತಿಳ್ಕೊಂಡು ಒಂದು ಒಳ್ಳೆ ಹೋಮ್ವರ್ಕ್ ಮಾಡ್ಕೊಂಡು ಇವ್ರು ಹೋದರೆ ಖಂಡಿತವಾಗ್ಲೂ ಮೊದಲನೇ ಕ್ವಾಲಿಫೈಯರಲ್ಲಿ ಆ ಪಂಜಾಬ್ ಕಿಂಗ್ಸ್ ಬ್ಯಾಟ್ಸ್ಮನ್ಗಳನ್ನ ಒಂದು ಕಟ್ಟಿ ಆಗ್ಬೋದು RCB. ಎಸ್, ನೋಡುವ ರಮೇಶ್ ಅವರು ಹೇಗಿರುತ್ತೆ ನೆಕ್ಸ್ಟ್ ಮ್ಯಾಚ್ ಬಗ್ಗೆ. RCB ಕ್ವಾಲಿಫೈಯರಲ್ಲಿ ಯಾವ ರೀತಿ ಡಾಮಿನೆಂಟ್ ಪರ್ಫಾರ್ಮೆನ್ಸನ್ನು ತೋರಿಸುತ್ತೆ ಅನ್ನುವಂಥದ್ರ ಬಗ್ಗೆ ಇವತ್ತಂತೂ ತುಂಬ ಖುಷಿಯಾಗಿದೆ RCB ಅಭಿಮಾನಿಗಳಿಗೆ. RCB ಗೆದ್ದಿರೋದ್ರ ಬಗ್ಗೆ, ಸೋಲ್ತಾ ಇರುವಂತಹ ಪಂದ್ಯವನ್ನು ಗೆದ್ದಿರೋದು ಇನ್ನೂ ಖುಷಿ ಕೊಟ್ಟಿದೆ. ಸಖತ್ ಥ್ರಿಲ್ ಇರುವಂತಹ ಮ್ಯಾಚ್ ಇತ್ತು ಇವತ್ತು. ಆ 228 ಚೇಸ್ ಮಾಡ್ತಾ ಇರುವಂಥದ್ದೇ ಒಂದು ರೋಮಾಂಚನಕಾರಿಯಾಗಿತ್ತು RCB ಬ್ಯಾಟಿಂಗ್ ಇವತ್ತು.
ತುಂಬ ಖುಷಿಯಲ್ಲಿರುವಂಥದ್ದು. ಥ್ಯಾಂಕ್ ಯು ಸೊ ಮಚ್. ಮತ್ತೆ ನಿಮ್ಮನ್ನು ಭೇಟಿ ಆಗ್ತೇವೆ. ನೆಕ್ಸ್ಟ್ ನಾವು ಕ್ವಾಲಿಫೈಯರ್ 1 ಮ್ಯಾಚ್ ಯಾವ ರೀತಿ ಇರುತ್ತೆ, ಹೇಗಿರುತ್ತೆ RCB ತಂಡದ ಒಂದು ಸ್ಟ್ರಾಟರ್ಜಿ, ಅದ್ರ ಬಗ್ಗೆ ಎಲ್ಲದ್ರ ಬಗ್ಗೆ ನಾನು ಮತ್ತೆ ನಿಮ್ಮನ್ನು ಭೇಟಿಯಾಗಿ ಮಾತಾಡ್ತೇನೆ. ಥ್ಯಾಂಕ್ ಯು ಸೊ ಮಚ್. ವೀಕ್ಷಕರು, ಇದಾಗಿತ್ತು ಇವತ್ತಿನ IPL ಧಮಾಕಾದ ಸ್ಪೆಷಲ್ ಸ್ಟೋರಿ. ಇವತ್ತಿನ ಒಂದು ಪಂದ್ಯ ಬಹಳಷ್ಟು ರೋಚಕತೆಯಿಂದ ಕೂಡಿತ್ತು. RCB ಅಭಿಮಾನಿಗಳಿಗೆ ಒಂದು ಸಂತಸದ ಸುದ್ದಿ ಅಂತ ಹೇಳ್ಬೋದು. ಈಗಾಗಲೇ RCB ಗೆದ್ದುಕೊಂಡು ನಂಬರ್ 2ಗೆ ಬಂದು ಕೂತಿ ಕ್ವಾಲಿಫೈಯರ್ ನಲ್ಲೇ ಆಡಲು ಸಜ್ಜಾಗಿದೆ. ಮತ್ತೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಬರ್ತೇನೆ. ಕ್ವಾಲಿಫೈಯರ್ 1 ವಿಡಿಯೋ ಯಾವ ರೀತಿ ಇರುತ್ತೆ, RCB ಸ್ಟ್ರಾಟರ್ಜಿ ಹೇಗಿರುತ್ತೆ, ಕೆಲವೊಂದಿಷ್ಟು ಅಪ್ಡೇಟ್ಗಳು ಕೂಡ ಸಿಕ್ಕಿರುತ್ತೆ RCB ಟೀಮ್ ಮ್ಯಾನೇಜ್ಮೆಂಟ್ ವತಿಯಿಂದ. ಹಾಗಾಗಿ ಅವೆಲ್ಲ ಅಪ್ಡೇಟ್ಸ್ಗಳನ್ನ ತಿಳಿದುಕೊಂಡು ಮತ್ತೊಂದು ವಿಡಿಯೋವನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ವಿಶ್ವವಾಣಿಯ IPL ಧಮಾಕ ವಿಶೇಷ ಕಾರ್ಯಕ್ರಮವನ್ನು. ನಮಸ್ಕಾರ.